Namo Venkatesha. Let us discuss about some perioperative. ಈಗ ಪೇಷಂಟು ಸರ್ಜರಿ ಮಾಡಿಸೋಕ್ಕಿಂತ ಮುಂಚೆ ಯಾವ ಥರ ಪೇಷಂಟ್ನ ನಾವು ನೋಡ್ಕೋಬೇಕು, ಪೇಷಂಟ್ ಸರ್ಜರಿ ಆಗುವ ಟೈಮ್ ಏನಿರುತ್ತಲ್ಲ ಅವಾಗ ಹೆಂಗೆ ನೋಡ್ಕೋಬೇಕು, ಆದಮೇಲೆ ಹೆಂಗೆ ನೋಡ್ಕೋಬೇಕು. ಸೊ ಪ್ರೀ ಆಪರೇಟಿವ್, ಇಂಟ್ರಾ ಆಪರೇಟಿವ್, ಪೋಸ್ಟ್ ಆಪರೇಟಿವ್. ಸೊ ಪ್ರೀ ಆಪರೇಟಿವ್ ಏನು ನೋಡ್ಕೊ ಮ್ಯಾನೇಜ್ಮೆಂಟ್ ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ದ ಸರ್ಜರಿ. ಪ್ರೀ ಆಪರೇಟಿವ್ ಕೇರ್, ಹಿಸ್ಟ್ರಿ ಆ್ಯಂಡ್ ಫಿಸಿಕಲ್ ಎಕ್ಸಾಮ್, ಅಸೆಸ್ ದ ಕೋಮಾರ್ಬಿಡಿಟೀಸ್, ಅದಕ್ಕೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಏನಾದರೂ ನೋಡ್ಬೇಕು ಪ್ರೀ ಆಪರೇಟಿವ್. ಇನ್ವೆಸ್ಟಿಗೇಷನ್ ಆಫ್ HV, RFT, ECG ಏನಾದರೂ HIV ಆ ಥರ ಏನಾದರೂ ಅದನ್ನು ನೋಡ್ಕೋಬೇಕು. ಆಪ್ಟಿಮೈಸ್ ದ ಪೇಷಂಟ್ ಕಂಡೀಷನ್, ಕರೆಕ್ಟಾಗಿ ನೋಡ್ಬೇಕು ಪೇಷಂಟ್. ಇನ್ಫಾರ್ಮ್ ದ ಕನ್ಸೆಂಟ್, ಹಿಂಗೆ ಮಾಡ್ತಾ ಇದ್ದಾವೆ ಅಂತ ಹೇಳ್ಬೇಕು. ಫಾಸ್ಟಿಂಗು, ಪ್ರೊಫೈಲಾಕ್ಸಿಸ್ಸು, ಸರ್ಜರಿ ಮುಂಚೆ ಇಷ್ಟು ಹೊತ್ತು ಊಟ ಬಿಡ್ಬೇಕು, ಅದೇನು ಪ್ರೊಫೈಲಾಕ್ಸಿಸ್ ಎಲ್ಲ ನೋಡ್ಕೋಬೇಕು. ಇದನ್ನು ಡಿವೈಡ್ ಮಾಡಿ ನಾನು ಆಮೇಲೆ ಹೇಳ್ತೀನಿ. ಪ್ರೊಫೈಲಾಕ್ಸಿಸ್. ಇಂಟ್ರಾ ಆಪರೇಟಿವ್ ಕೇರ್. ಇಂಟ್ರಾ ಆಪರೇಟಿವ್ ಕೇರ್ ಹೆಂಗಿರ್ಬೇಕು ಅಂದರೆ ಸೆಪ್ಸಿಸ್, ಅದು ಹೇಳಿದ್ನಲ್ಲ. ಸೊ ಯಾವುದೇ ಒಂದು ಕಂಟ್ಯಾಮಿನೇಷನ್ ಆಗಲಾರ್ದು ನೋಡ್ಕೋಬೇಕು. ಮೆಡಿಕಲ್ ಸೆಪ್ಸಿಸ್, ಸರ್ಜಿಕಲ್ ಸೆಪ್ಸಿಸ್. ಸೇಫ್ ಅನಸ್ತೇಷಿಯಾ ಕೊಡೋ ಜಾಗ ಭಾಳ ಸೇಫ್ ನೋಡಿ, ಯಾಕಂದ್ರೆ ಅವ್ರು ಸೆರೆಬ್ರೋಫೈನಲ್ ಫ್ಲೂಯಿಡ್ ತನ್ಕೊಂಬಿಡ್ತಿರ್ತಾರೆ ಹಿಂದೆ. ಓಕೆ, ಅದಾದಮೇಲೆ ಮಾನಿಟರ್ ಇದು BP, ಪಲ್ಸು ಡ್ಯೂರಿಂಗ್ ಸರ್ಜರಿ ಏನಾದರೂ ವೇರಿಯೇಷನ್ ಆಗ್ತೈತೆ ಅಂತ ನೋಡಬೇಕು. ಮ್ಯಾನೇಜ್ ದ ಫ್ಲೂಯಿಡ್ಸ್. ಓಕೆ, ಅದಾದ್ಮೇಲೆ ಪ್ರಿವೆಂಟ್ ದ ಹೈಪೋಥರ್ಮಿಯಾನ ಪ್ರಿವೆಂಟ್ ಮಾಡಬೇಕು. ಆಪ್ಟಿಮೈಸ್ ದ ಪೇಷಂಟ್ ಸೇಫ್ಟಿ ಆ್ಯಂಡ್ ರಿಕವರಿ. ಒಂದು ರಿಡ್ಯೂಸ್ ದ ಕಾಂಪ್ಲಿಕೇಶನ್ಸ್ ಆರ್ ಪ್ರಮೋಟ್ ದ ರಿಕವರಿ ಆ್ಯಂಡ್ ಎನ್ಶೂರ್ ದ ಸ್ಮೂತ್ ಔಟ್ಕಮ್. ಓಕೆ, ಎದಕ್ಕೆ ರಿಡ್ಯೂಸ್ ದ ಕಾಂಪ್ಲಿಕೇಶನ್ ಮುಂಚೆ ಪ್ರಮೋಟ್ ರಿಕವರಿ, ಬೇಗ ರಿಕವರಿ ಆಗಿದೆ ಮಾಡೋಕೆ, ಎನ್ಶೂರ್ ದ ಸ್ಮೂತ್ ಔಟ್ಕಮ್. ಸೊ ಆಪ್ಟಿಮೈಸ್ ದ ಪೇಷಂಟ್ ಸೇಫ್ಟಿ ಆ್ಯಂಡ್ ರಿಕವರಿ. ನಾವು ರಿಡ್ಯೂಸ್ ದ ಕಾಂಪ್ಲಿಕೇಶನ್, ಪ್ರಮೋಟ್ ದ ರಿಕವರಿ ಆ್ಯಂಡ್ ಎನ್ಶೂರ್ ಇದು. ಓಕೆ, ಆಪ್ಟಿಮೈಸ್ ದ ಪೇಷಂಟ್ ಸೇಫ್ಟಿ ಆ್ಯಂಡ್ ರಿಕವರಿ, ಇಷ್ಟೇ ನೋಡ್ಕೋಬೇಕು ನಾವು. ಓಕೆ, ಸೊ ಇದರೊಳಗೆ ಪ್ರೊಫಿಲಾಟಿಕ್ ಆ್ಯಂಡ್ ಥೆರಪಿಟಿಕ್ ಆ್ಯಂಟಿಬಯೋಟಿಕ್ ಇದು ಸರ್ಜರಿ ಅಂತ ಬರ್ತದೆ. ಸೊ ಇದು ಏನು, ಸರ್ಜರಿ ಮಾಡೋದಕ್ಕಿಂತ ಮುಂಚೆ ಯೂಸ್ ಆ್ಯಂಟಿಬಯೋಟಿಕ್ ಬಿಫೋರ್ ಕಂಟ್ಯಾಮಿನೇಷನ್ ಆಕರ್ಸ್, ಪ್ರಿವೆಂಟ್ ದ ಸರ್ಜಿಕಲ್ ಸೈಟ್ ಇನ್ಫೆಕ್ಷನ್ಸ್. ಓಕೆ, ಅದಕ್ಕಿಂತ ಮುಂಚೆ ಈಗ ಸರ್ಜಿಕಲ್ ಪೇಷಂಟಿಗೆ ನ್ಯೂಟ್ರಿಷನ್ ಹೆಂಗೆ ಕೊಡ್ತಾರೆ ಅನ್ನೋದನ್ನು ನೋಡ್ಬೇಕು. ಈ ನ್ಯೂಟ್ರಿಷನ್ ಅನ್ನೋ ಕಾನ್ಸೆಪ್ಟ್ ಬಂದರೆ, ಈ ಪೇಷಂಟಿಗೆ ಸರ್ಜರಿ ಮಾಡೋದಕ್ಕಿಂತ ಮುಂಚೆ, ಸರ್ಜರಿ ಮಾಡಿ ಆದಮೇಲೆ ನ್ಯೂಟ್ರಿಷನ್ ಯಾವ ಥರ ಕೊಡಬೇಕು, ಸೊ ಹಸಿವಿಂದ ಫಾಸ್ಟಿಂಗಲ್ಲಿ ಇಡಬೇಕು, ಪ್ರೊಫೈಲಾಕ್ಸಿಸ್ ನ್ಯೂಟ್ರಿಯೆಂಟ್ಸ್ ಏನೇನು ಕೊಡಬೇಕು ಅಂತಕ್ಕಂಥ ಈ ವಿಷಯಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ನ್ಯೂಟ್ರಿಷನ್ ಇನ್ ಅ ಸರ್ಜಿಕಲ್ ಪೇಷಂಟ್ ರೆಫರ್ಸ್ ಟು ದ ಅಸೆಸ್ಮೆಂಟ್ ಆ್ಯಂಡ್ ಪ್ರೊವಿಷನ್ ಆಫ್ ದ ಅಡೆಕ್ವೇಟ್ ನ್ಯೂಟ್ರಿಷನ್ ಬಿಫೋರ್, ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಸರ್ಜರಿ ಟು ಮೇಂಟೈನ್ ಮೆಟಬಾಲಿಕ್ ನೀಡ್ಸ್, ಪ್ರಮೋಟ್ ದ ವೂಂಡ್ ಹೀಲಿಂಗ್ ಆ್ಯಂಡ್ ರಿಡ್ಯೂಸ್ ದ ಕಾಂಪ್ಲಿಕೇಶನ್. ದ ಮೇನ್ ಏಮೇ ಇದು. ಮೆಟಬಾಲಿಕ್ ನೀಡ್ಸ್ ಮುಂಚೆ, ಸರ್ಜರಿ ಮುಂಚೆ ವೂಂಡ್ ಹೀಲಿಂಗ್ನ ಪ್ರಮೋಟ್ ಮಾಡೋದಕ್ಕೆ, ಕಾಂಪ್ಲಿಕೇಶನ್ನ ರಿಡ್ಯೂಸ್ ಮಾಡೋದಕ್ಕೆ ನಾವು ನ್ಯೂಟ್ರಿಷನ್ ಬಗ್ಗೆ ಭಾಳ ಹೊತ್ತು ಕೊಡಬೇಕಾಗ್ತದೆ. ಸೊ ಯಾವುದಕ್ಕೆ ಆಬ್ಜೆಕ್ಟಿವ್ ಅಂದರೆ ಮೇಂಟೈನ್ ದ ಎನರ್ಜಿ ಆ್ಯಂಡ್ ದ ಪ್ರೋಟೀನ್ ಬ್ಯಾಲೆನ್ಸ್. ಓಕೆ, ಅದಾದಮೇಲೆ ಇದು ಪ್ರಮೋಟ್ ದ ವೂಂಡ್ ಹೀಲಿಂಗ್ ಆ್ಯಂಡ್ ದ ಟಿಶ್ಯೂ ರಿಪೇರ್, ಪ್ರಿವೆಂಟ್ ದ ಇನ್ಫೆಕ್ಷನ್ ಆ್ಯಂಡ್ ಸೆಪ್ಸಿಸ್, ರಿಡ್ಯೂಸ್ ದ ಕ್ಯಾಟಬಾಲಿಸಮ್ ಆ್ಯಂಡ್ ದ ಮಸಲ್ ಲಾಸ್, ಎನ್ಹಾನ್ಸ್ ದ ರಿಕವರಿ ಆ್ಯಂಡ್ ದ ಶಾರ್ಟ್ ಟರ್ಮ್ ಹಾಸ್ಪಿಟಲ್ ಸ್ಟೇ. ಓಕೆ, ಎನರ್ಜಿ ಹೆಂಗಂದರೆ ಎನರ್ಜಿ ಪ್ರೋಟೀನ್ನ ಮೇಂಟೈನ್ ಮಾಡಬೇಕು. ಜಾಸ್ತಿ ಹೊತ್ತು ಅಂದರೆ ಆ ಥರನೇ ಇನ್ಫೆಕ್ಷನ್, ಸೆಪ್ಸಿಸ್ನ ಅವೆಲ್ಲ ಪ್ರಿವೆಂಟ್ ಮಾಡಬೇಕು. ರಿಡ್ಯೂಸ್ ದ ಕ್ಯಾಟಬಾಲಿಸಮ್ ಆ್ಯಂಡ್ ದ ಮಸಲ್ ಲಾಸ್ ಆ್ಯಸ್ ವೆಲ್ ಆಸ್ ಎನ್ಹಾನ್ಸ್ ದ ರಿಕವರಿ ಆ್ಯಸ್ ವೆಲ್ ಆಸ್ ಶಾರ್ಟನ್ ದ ಹಾಸ್ಪಿಟಲ್ ಸ್ಟೇ. ಸೊ ಎಷ್ಟು ಕಮ್ಮಿ ಇದ್ದರೆ ಅಷ್ಟು ಬೇಗ ರಿಕವರಿ ಆಗ್ತಾನೆ ಅಂತ. ಸರ್ಜರಿ ಮಾಡೋದಕ್ಕಿಂತ ಮುಂಚೆ ಅವರು ಏನಂತ ಯಾವ ನ್ಯೂಟ್ರಿಷನ್ ಕರೆಕ್ಟಾಗಿ BMI, ವೆಯ್ಟ್ ಲಾಸ್ ಮತ್ತು ಸೀರಮ್ ಆಲ್ಬುಮಿನ್ ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಕೂಡ ನೋಡ್ತಾರೆ. ಕರೆಕ್ಷನ್ ಆಫ್ ದಿ ಮಾಲ್ ನ್ಯೂಟ್ರಿಷನ್, ಅನೇಮಿಯಾ, ಎಲೆಕ್ಟ್ರೋಲೈಟಿಕ್ ಇಂಬ್ಯಾಲೆನ್ಸ್. ಓಕೆ, ಅದಾದಮೇಲೆ ಹೈ ಪ್ರೋಟೀನ್, ಹೈ ಕ್ಯಾಲೋರಿ ಡಯಟ್ ಇಫ್ ಮಾಲ್ ನರಿಶ್ಡ್, ಇಂಟರ್ನಲ್ ನ್ಯೂಟ್ರಿಷನ್ ಪ್ರೆಸ್ಯೂಮ್ಡ್ ಇಫ್ ದ ಪೇಷಂಟ್ ಪರ್ಮಿಟ್ಸ್. ಓಕೆ, ಅಂದರೆ ಎಂಟ್ರಲ್, ಈಗ ಪೆರೆಂಟ್ರಲ್, ಈ ಟೋಟಲ್ ಈ IV ಲೈನ್ ಆ ಥರ ಏನಾದರೂ ಎನರ್ಜಿ ಕೊಡ್ಬೋದಂದರೆ ಪೇಷಂಟ್ ಪರ್ಮಿಟ್ಸ್ ಅಂದರೆ ಆ ಥರ ಕೊಟ್ಟು ಅವ್ರನ್ನ ರೆಡಿ ಮಾಡ್ಬೋದು ಸರ್ಜರಿ. ಪೆರಿ ಆಪ್ರೇಟಿವ್, ಇಮಿಡಿಯೇಟ್ ಪೋಸ್ಟ್ ಆಪ್ರೇಟಿವ್. ಹೆಂಗಂದರೆ ಅರ್ಲಿ ಎಂಟ್ರಲ್ ಫೀಡಿಂಗ್, ಇಫ್ ದ ಗಟ್ ಇಸ್ ಫಂಕ್ಷನಲ್, ಏನಾದರೂ ತಿನ್ನಿಸ್ರಿ, ಫ್ಲೂಯಿಡ್ನ ಮೇಂಟೈನ್ ಮಾಡಿರಿ. ಯಾಕಂದ್ರೆ ಸರ್ಜರಿ ಆದಮೇಲೆ ಭಾಳ ಫ್ಲೂಯಿಡ್ ಹೊರಗೆ ಲಾಸ್ ಆಗಿರ್ತೈತಿ, ಎಲೆಕ್ಟ್ರೋಲೈಟ್ ಆ್ಯಂಡ್ ಗ್ಲೂಕೋಸ್ ಬ್ಯಾಲೆನ್ಸ್. ಅವಾಯ್ಡ್ ದ ಪ್ರೊಲಾಂಗ್ಡ್ ಸ್ಟಾರ್ವೇಷನ್ನ ನೀವು ಸ್ವಲ್ಪ ಕಮ್ಮಿ ಮಾಡೋಕೆ ನೋಡೋಗಿ, ಯಾಕಂದರೆ ಎಷ್ಟು ಸ್ಟಾರ್ವೇಷನ್ ಆಗ್ತಾನೋ ಅಷ್ಟು ಎನರ್ಜಿ ಡಿಕ್ರೀಸ್ ಹಾಕ್ಯಂದು ಹೋಗ್ಬಿಡ್ತೈತಿ. ದ ಪೋಸ್ಟ್ ಆಪರೇಟಿವ್ ನ್ಯೂಟ್ರಿಷನ್, ಗ್ರ್ಯಾಜುವಲ್ ಪ್ರೋಗ್ರೆಷನ್, ಲಿಕ್ವಿಡ್, ಸಾಫ್ಟ್ ಮತ್ತು ನಾರ್ಮಲ್ ಡಯಟಿಗೆ ಅವರು ಗ್ರ್ಯಾಜುವಲಿ ಹೋಗ್ತಾ ರಿಕವರ್ ಮಾಡ್ಕೊಂಡು ಹೋಗ್ಬೇಕು. ಹೈ ಪ್ರೋಟೀನ್ ಡಯಟ್, ಓಕೆ, ಫಾರ್ ದ ವೂಂಡ್ ಹೀಲಿಂಗ್. ಪೆರೆಂಟ್ರಲ್ ನ್ಯೂಟ್ರಿಷನ್ ಇಫ್ ಎಂಟ್ರಲ್ ಫೀಡಿಂಗ್ ನಾರ್ elements. One line conclude, adequate nutrition support is very important component for the surgical care, significantly improving healing, recovery as well as overall outcomes. Okay, ಇಷ್ಟು ನಾವು ಡಿಸ್ಕಸ್ ಮಾಡ್ತೀವಿ ಇದರೊಳಗೆ. ಥ್ಯಾಂಕ್ ಯು.